ನಿಮಗೆ ಗೊತ್ತಿದ್ಯೋ ಗೊತ್ತಿಲ್ವೋ, ಬಿಗ್ ಬಾಸ್ ಒಳಗಡೆ ಹೋಗೋರಂತ್ರು ಒಂದಿಷ್ಟು ಶಾಪಿಂಗ್ ಮಾಡ್ತಾರೆ. 2 ಲಕ್ಷ 3 ಲಕ್ಷ ಶಾಪಿಂಗ್ ಮಾಡ್ಕೊಂಡು ಬಟ್ಟೆಗಳನ್ನ ಇವತ್ತು ಹಾಕೊಂಡು ನಾಳೆ ಹಾಕೋಬಾರ್ದು ಅಂತ ಒಂದು ಇದನ್ನ ಇಟ್ಕೊಂಡು ಹೋಗಿರ್ತಾರೆ. ಹೌದೌದು, ಅಲ್ಲಿ ಚರ್ಚೆಗಳು ನಾನು ಕೇಳಿದೀನಿ. ಒಮ್ಮೆ ಹಾಕಿದ ಬಟ್ಟೆ ಇನ್ನೊಮ್ಮೆ ಹಾಕಲ್ಲ ನಾನು ಅನ್ನೋ ತರದ ಮಾತುಗಳು. ಚೈತ್ರ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದು? ₹1 ಶಾಪಿಂಗ್ ಮಾಡಿಲ್ಲ ನಾನು. ಇದ್ದಿದ್ ಸೀರೆಗಳನ್ನ ಪ್ಯಾಕ್ ಮಾಡಿದ್ದೆ, ಇದ್ದಿದ್ ಚೂಡಿದಾರ್ಗಳ ಮನೆಯಲ್ಲಿ ಏನಿತ್ತು ಅದನ್ನೇ ಪ್ಯಾಕ್ ಮಾಡಿದ್ದೆ, ತಗೊಂಡೋಗಿದ್ದೆ. ನಾನು ಅದನ್ನೇ ರಿಪಿಟೇಟಿವ್ ಆಗಿ ಹಾಕ್ತಿದ್ದೆ, ವಾಶ್ ಮಾಡ್ತಿದ್ದೆ, ಹಾಕ್ತಿದ್ದೆ. ಕೆಲವು ಅಲ್ಲಿದ್ದು ಹೆಚ್ಚಿನವ್ರು ಏನ್ ಮಾಡೋರು, ಒಮ್ಮೆ ಹಾಕಿದ್ದೆ ಇನ್ನೊಮ್ಮೆ ಹಾಕ್ತಿರ್ಲಿಲ್ಲ, ಮನೆಗೆ ಕಳಿಸೋರು. ಮನೆಗೆ ಕಳಿಸಿ ಬೇರೆ ಹೊಸ ಬಟ್ಟೆಗಳು ಬರೋದು ಅವ್ರಿಗೆ. ಪ್ರತಿ ವಾರನೂ ನಮ್ಗೆ ಶುಕ್ರವಾರ ಬಂತು ಅಂದ್ರೆ ಬಟ್ಟೆಗಳು ಮನೆಯಿಂದ ಬರ್ತಿತ್ತು. ಸೊ ಪುಟ್ಟಿಗಟ್ಲೆ ಬಟ್ಟೆ ಬರೋದು. ನಾನು ಯಾವತ್ತೂ ಊರಿಂದ ತರಿಸ್ಕೊಳ್ತಿರ್ಲಿಲ್ಲ, ಯಾಕಂದ್ರೆ ನಾನು 450 ಕಿಲೋಮೀಟರಿಂದ ಬಟ್ಟೆಗಳನ್ನ ತರಿಸ್ಕೊಳ್ಳೋದು ಬಹಳ ಕಿರಿಕಿರಿ. ಪಾಪ ನಮಗೋಸ್ಕರ ಇಲ್ಲಿರುವ ವ್ಯವಹಾರಗಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿಂದ ತರಿಸು, ಅದನ್ನ ಮತ್ತೆ ತಲುಪಿಸು, ಅದೆಲ್ಲ ಬಹಳ ಕಿರಿಕಿರಿ. ಮತ್ತೆ ನನಗದ್ರ ಬಗ್ಗೆ ಆಸಕ್ತಿ ಇಲ್ಲ. ನಾನು ಯಾವಾಗ್ಲೂ ಏನ್ ನಂಬ್ತೀನಿ, ಬೇರೆ ಬೇರೆ ಬಟ್ಟೆಗಳನ್ನ ಹಾಕೋದ್ರಿಂದ ಜನ ನಿಮ್ಮನ್ನ ಅಳಿಬಾರ್ದು, ನಿಮ್ಮ ವ್ಯಕ್ತಿತ್ವದ ಅಳಿತಾರೆ ಅಂತಂದಾಗ ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರಂತೆ, ವಿದೇಶದಲ್ಲಿ ಹೋದಾಗ ಒಬ್ರು ಪ್ರಶ್ನೆ ಮಾಡ್ತಾರಂತೆ ವಿವೇಕಾನಂದರನ್ನ, ನೀವ್ ಯಾಕೆ ಈ ತರ ಕೇಸರಿ ಬಟ್ಟೆನೆ ಹಾಕೊಳ್ತೀರಿ, ಇದು ಏನು ಬೇರೆ ಬೇರೆ ಬಟ್ಟೆಗಳನ್ನ ಯಾಕೆ ಹಾಕೊಳ್ಳಲ್ಲ, ನಮ್ಮನ್ನ ನೋಡಿ ನಾವು ಸೂಟು ಬೂಟು ಹಾಕೊಳ್ತೀವಿ ಅಂತ ವಿದೇಶಿಗನ ಒಬ್ಬ ಪ್ರಶ್ನೆ ಮಾಡಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ನಿಮ್ ದೇಶದಲ್ಲಿ ಟೈಲರ್ ಒಬ್ಬ ವ್ಯಕ್ತಿತ್ವನ ಅಳಿತಾನೆ, ನನ್ನ ದೇಶದಲ್ಲಿ ವ್ಯಕ್ತಿತ್ವನೇ ಜನರ ಮನ್ಸನ್ ಗೆಲ್ಲತ್ತೆ, ಹಾಗಾಗಿ ಟೈಲರ್ ಅಳಿಯೋದಕ್ಕೆ ಬಿಡೋದಿಲ್ಲ ನಾನು ಅಂತ. ಸೊ ಆ ತರದ ಚಿಂತನೆಗಳನ್ನ ಆದರ್ಶವಾಗಿ ಇಟ್ಕೊಂಡು ಬದುಕ್ತೇವೆ ನಾನು. ಹಾಗಾಗಿ ನಂಗೆ ಯಾವಾಗ್ಲೂ ಬಟ್ಟೆ ಬರೆ ಅನ್ನೋದು ಏನೋ ನಮ್ಮ ವ್ಯಕ್ತಿತ್ವ ನಿರ್ಧಾರ ಮಾಡುವ ಅಥವಾ ನಮ್ಮ ವ್ಯಕ್ತಿತ್ವಕ್ಕೊಂದು ತೂಕ ಕೊಡುವ ವಿಚಾರ ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಆ ವಿಚಾರದಲ್ಲಿ ವೀಕೆಂಡಲ್ಲೂ ಬಹಳ ಚರ್ಚೆ ಆಗಿದೆ, ಮೇಕಪ್ ಮಾಡಲ್ಲ, ಡ್ರೆಸ್ಸು, ನನಗದು ಯೋಚನೆನೇ ಇಲ್ಲ. ನಂಗೆ ಇದು ಕಂಫರ್ಟ್. ಒಂದು ಸೀರೆನ ನಂಗೆ ತುಂಬಾ ಲೈಟ್ ವೆಯ್ಟು ಕಂಫರ್ಟೇಬಲ್ ಆಗಿ ಉಡ್ಬೋದು ಅಂತಿದ್ರೆ ಅದನ್ನು 100 ಸಲ ಉಡ್ತೀನಿ ಅದೇ ಸೀರೆ. ಈ ಸೀರೆನೂ ಅಷ್ಟೇ, ಬಿಗ್ ಬಾಸ್ ಮನೆ ಒಳಗಡೆ ತುಂಬಾ ಸಲ ಉಟ್ಟಿದ್ದೀನಿ ನಾನು. ಕಂಫರ್ಟ್, ನಂಗೆ ಲೈಟ್ ವೆಯ್ಟ್ ಇದೆ, ಓಡಾಡೋಕೆ ಅನುಕೂಲ ಆಗುತ್ತೆ ನನಗೆ ಅಂತ ಅನ್ಸಿದ್ರೆ ಅದನ್ನ ಪದೇ ಪದೇ ಉಡ್ತೀನಿ. ಅದ್ರಲ್ಲಿ ಏನು ವಿಶೇಷ ಅಂತ ನಂಗೆ ಅನ್ಸೋದಿಲ್ಲ. ಅದನ್ನ ಕ್ಯಾರಿ ಮಾಡೋದು ಗೊತ್ತಿರಬೇಕು. ಮತ್ತು ನಿಮಗದೆಲ್ಲೋ ಒಂದು ಭಾರ ಅನ್ನಿಸ್ಬಾರ್ದು ನಿಮ್ಮ ಬಟ್ಟೆಗಳು. ನಾನು ಅದ್ರ ಬಗ್ಗೆ ತುಂಬಾ ಯೋಚನೆನೇ ಮಾಡಲ್ಲ. ಅದೇ ಬಟ್ಟೆಗಳನ್ನ ವಾಶ್ ಮಾಡ್ತಿದ್ದೆ, ಈಗೇನ್ ಮತ್ತೆ ಅದನ್ನೇ ಹಾಕೊಳ್ತಿದ್ದೆ. ಮನೆಯಲ್ಲೂ ಬಟ್ಟೆ ಕಳಿಸ್ದಾಗ್ಲೂ ಕಳಿಸ್ಬೇಡಿ ಅಂತ ಹೇಳ್ತಿದ್ದೆ ಮನೆಯವ್ರಿಗೆ, ಬಟ್ಟೆ ಕಳಿಸ್ಬೇಡಿ ಅಂತ ಹೇಳಿ ಬಿಗ್ ಬಾಸ್, ನನಗೆ ಇಲ್ಲಿ ರಾಶಿ ಬಟ್ಟೆಗಳನ್ನ ಇಟ್ಕೊಳಕ್ ಆಗಲ್ಲ ನನಗೆ ಅಂತ. ಎಷ್ಟು ಸೂಟ್ಕೇಸ್ ತಗೊಂಡೋಗಿದ್ದೆ ಅಷ್ಟೇ ಸೂಟ್ಕೇಸ್ ವಾಪಸ್ ತಗೊಂಡ್ ಬಂದಿದ್ದೀನಿ. ಒಂದು ಬಟ್ಟೆ ₹1 ಶಾಪಿಂಗ್ ಯಾವುದಕ್ಕೂ ಮಾಡಿಲ್ಲ. ನನಗೆ ಸೀರೆಗಳು ತುಂಬಾ ಇದೆ. ಅಂದ್ರೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ದಾಗ ತುಂಬಾ ಅರಿಶಿನ ಕುಂಕುಮಗಳಿಗೆ ತುಂಬಾ ಸೀರೆಗಳು ಬರೋದು. ಸೊ ಹಾಗಾಗಿ ಬಟ್ಟೆಗಳಿಗೆ ಕೊರತೆ ಇರ್ಲಿಲ್ಲ, ಅದನ್ನ ಬಳಸಿದೀನಿ ಅಷ್ಟೇ, ಅದನ್ನೇ ಬಳಸಿದೀನಿ. ₹1 ಶಾಪಿಂಗ್ ಮಾಡಿಲ್ಲ.